ಫ್ರೆಂಡ್ಸ್, ವೆಲ್ಕಮ್ ಟು ಅಮ್ಮ ಮಗ ಬ್ಲಾಗ್ಸ್. ಮಹಾಶಿವರಾತ್ರಿ ಹಬ್ಬನ ನಾವು ನಮ್ಮನೇಲಿ ಹೇಗೆ ಆಚರಿಸಿದ್ವಿ, ಏನೇನೆಲ್ಲ ಮಾಡಿದ್ವಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ವಿ. ನೀವು ಹೇಗೆ ಮಾಡಿದ್ದೀರಾ ಅಂತ ನಂತರ ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ತಿಂಡಿ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹಬ್ಬಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ದೀವಿ. ಈ ಹಬ್ಬಕ್ಕೆ ಸ್ಪೆಷಲ್ ಅಂದರೆ ಕಡಲೆ ಹಿಟ್ಟಿನ ತಂಬಿಟ್ಟು. ಇದನ್ನು ನಾವು ಹಿಂದಿನ ದಿನ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಇದನ್ನು ನಾರ್ಮಲಾಗಿ ಸಿಂಪಲಾಗಿ ಮಾಡ್ತೀವಿ, ಏನು ಸ್ಪೆಷಲಾಗಿ ಏನು ಮಾಡ್ತಿಲ್ಲ, ಎಲ್ಲರೂ ಮಾಡೋ ಥರನೇ. ಇದ್ರ ಜೊತೆಗೆ ನಾವು ಸ್ವಲ್ಪ ಚಿತ್ರಾನ್ನ ಮತ್ತು ಕಡಲೆಕಾಳು ಉಸ್ಲಿ ಮತ್ತು ಉಡಿನ ಮಾಡ್ತಾಯಿದ್ದೀವಿ. ಚಿತ್ರಾನ್ನ ನಾರ್ಮಲಾಗಿ ಮಾಡೋ ಥರನೇ ನಿಂಬೆಹಣ್ಣು ಚಿತ್ರಾನ್ನ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಕಡಲೆಕಾಳು ಉಸ್ಲಿ ಮಾಡ್ತಿದ್ದೀನಿ. ಇದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ, ಈ ಕಡೆ ಚಿತ್ರಾನ್ನ ಮತ್ತು ಈ ಕಡೆ ಕಡಲೆ ಹಿಟ್ಟಿನ ಉಸ್ಲಿ ಎರಡು ಜೊತೆ ಮಾಡ್ತಿದ್ದೀನಿ. ಪಾಪು ಮಲ್ಕೊಂಡಿದ್ದ, ಅವನು ಎದ್ದಾಳ ಅಷ್ಟೊಳಗೆ ಎಲ್ಲ ಅಡುಗೆನ ರೆಡಿ ಮಾಡಿಕೊಂಡೆ, ಆಮೇಲೆ ಆರಾಮಾಗುತ್ತೆ ಅಂತ ಅಷ್ಟೇ. ಈ ಕಡೆ ಆಮೇಲೆ ನಿಂಬೆಹಣ್ಣು ಹಾಕ್ಬಿಟ್ಟು ಚಿತ್ರಾನ್ನಕ್ಕೆ ಅನ್ನ ಹಾಕಿ ಕಲಿಸ್ಬಿಟ್ರೆ ಮುಗೀತು ಚಿತ್ರಾನ್ನ. ಈ ಕಡೆ ಕಡಲೆಕಾಳು ನೆನೆ ಹಾಕಿದ್ವಿ. ಸೊ ಕಡಲೆಕಾಳೆಲ್ಲ ಹಾಕಿ ಇದಕ್ಕೆ ಸ್ವಲ್ಪ ನೀರು, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದನ್ನ ಬೇರೆಗೆ ಬಿಡ್ತಾ ಇದ್ದೀನಿ. ಈ ಹಬ್ಬನ ಸಾಮಾನ್ಯವಾಗಿ ಸಂಜೆ ಮಾಡ್ತಾರೆ, ನಾವು ಸಂಜೆನೇ ಮಾಡ್ತಾಯಿದ್ವಿ. ಬಟ್ ಈ ಸಲ ಸ್ವಲ್ಪ ಬೇಗ ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊತಿದ್ವಿ. ಯಾಕೆಂದರೆ ಈ ಹಬ್ಬಕ್ಕೆ ನಮ್ಮೂರಲ್ಲಿ ಎಲ್ಲರೂ ಐನನ್ನ ಕರೆಸ್ತಾರೆ. ಅವ್ರು ಸಿಗೋದು ತುಂಬ ಕಷ್ಟ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬೇಗ ಮಾಡಿದ್ರೆ ಬೇಗ ಕರ್ಕೊಬರ್ಬೋದಲ್ಲ ಅಂತೇಳ್ಬಿಟ್ಟು. ಈ ಕಡೆ ಕಡಲೆಕಾಳು ಬೆಂದಿತ್ತು. ಆಮೇಲೆ ಇದಕ್ಕೆ ಸ್ವಲ್ಪ ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಧನಿಯಾ ಪೌಡರು ಮತ್ತು ಹುಣಸೆಹಣ್ಣು ರಸ ಹಾಕಿ ಇದನ್ನು ಮುಚ್ಚಿಡ್ತಾನೆ. ಒಂದು 5-10 ನಿಮಿಷ ಆದರೆ ಕಡಲೆಕಾಳು ಅಷ್ಟೇ ರೆಡಿ ಆಗುತ್ತೆ. ಈ ಕಡೆ ಅಮ್ಮ ಪೂಜೆಗೂ ರೆಡಿ ಮಾಡ್ಕೊತಿದ್ರು. ಅಮ್ಮ ಪೂಜೆ ರೆಡಿ ಮಾಡ್ಕೊತಿದ್ರು. ನಾನು ಕಡಲೆಬೇಳೆ ಒಂದು ರೆಡಿ ಮಾಡಬೇಕಿತ್ತು ಅಷ್ಟೇ. ಸೊ ಕಡಲೆಬೇಳೆನ 1 ಅವರ್ ಮುಂಚೆನೇ ನೆನೆಸಿಟ್ಟಿದ್ವಿ. ಕಡಲೆಬೇಳೆನ ಸ್ವಲ್ಪ ತರಿಯಾಗಿ ರುಬ್ಕೊತಿದ್ದೀನಿ. ಇದಕ್ಕೆ ಏನೋ ಎಕ್ಸ್ಟ್ರಾ ಬೇಕಾದರೆ ಹೆಸರು ಕಾಳು, ಆಮೇಲೆ ಉದ್ದಿನಬೇಳೆ ಏನು ಬೇಕಾದ್ರೂ ನೆನೆಸಿಟ್ಕೊಂಡು ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದನ್ನೆಲ್ಲ ರುಬ್ಕೊಂಡು ಸರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ತುಂಬ ಪುಡಿ ಮೇಲೆ ಚೆನ್ನಾಗಿ ಅನಿಸೋದಿಲ್ಲ. ಆಮೇಲೆ ಇದೇ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಪೇಸ್ಟ್ ಮಾಡ್ಕೊಂಡು ಇದಕ್ಕೆ ಸಬ್ಬಸಿಗೆ ಸೊಪ್ಪು ಇದ್ದರೆ ಇನ್ನೂ ಟೇಸ್ಟ್ ಸೂಪರಾಗಿ ಬರುತ್ತೆ. ಬಟ್ ನಮ್ಮನೇಲಿ ಸಬ್ಬಸಿಗೆ ಸೊಪ್ಪು ಇರಲಿಲ್ಲ. ಸೊ ಏನಿದೆ ಅಷ್ಟರಲ್ಲೇ ಮಾಡ್ತಾಯಿದ್ದೀನಿ. ಇದಕ್ಕೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು, ಸ್ವಲ್ಪ ಉಪ್ಪು, ಜೀರಿಗೆ ಮತ್ತು ಇದಕ್ಕೆ ನಾನು ಯಾವ ಥರದ ಹಿಟ್ಟು ಏನು ಆ್ಯಡ್ ಮಾಡ್ಕೊತಿಲ್ಲ. ಇಷ್ಟನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಂಡು, ಉಪ್ಪು ಏನಾದರೂ ಕಡಿಮೆ ಇದ್ದರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಎಣ್ಣೆ ಮಾಡ್ಕೊಂಡು ಎಣ್ಣೆಲಿ ಸ್ವಲ್ಪ ಚೆನ್ನಾಗಿ ಎಣ್ಣೆ ಕಾದಾದ್ಮೇಲೆ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಥರ ಸ್ವಲ್ಪ ಫ್ರೈ ಮಾಡಿ. ಸಕ್ಕತ್ತಾಗಿ ಬಂದಿದೆ ಮಾತ್ರ ನೋಡೋದಕ್ಕೆ. ನಾನು ಟೇಸ್ಟ್ ಮಾಡಿಲ್ಲ, ಪೂಜೆ ಎಲ್ಲ ಆದಮೇಲೆ ಟೇಸ್ಟ್ ಮಾಡೋಣ ಅಂತ ತೋರಿಸ್ದೆ ಅಷ್ಟೇ ನಿಮಗೋಸ್ಕರ. ಇದೆಲ್ಲ ಆದಮೇಲೆ ಹೋಗಿ ಐನನ್ನ ಕರ್ಕೊಂಬಂದ್ರು ಅಮ್ಮ. ಬಂದಾದಮೇಲೆ ಅವಳಿಗೆ ಪಾದಪೂಜೆ ಮಾಡಬೇಕಿತ್ತು. ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಪಾದಪೂಜೆ ನಾನು ಪಾಪು ಇಬ್ಬರು ಸೇರಿ ಮಾಡ್ತಾಯಿದ್ವಿ. ನಾನು ಈ ಹಬ್ಬಕ್ಕೆ 1 ಟೈಮ್ ಆದರೂ ಉಪವಾಸ ಇರ್ತಿದ್ದೆ. ಬಟ್ ಇವಾಗ ನನ್ನ ಮಗನ ಹಿಡಿಯೋಕ್ಕೆ ಇರೋ ಎನರ್ಜಿನೇ ಸಾಕಾಗೋದಿಲ್ಲ. ಸೊ ಇನ್ನು ಉಪವಾಸ ಏನಾದ್ರು ಇದ್ದರೆ ಮುಗೀತು ನನ್ನ ಕತೆ. ಅಲ್ಲೇ ತಲೆ ಸ್ವಲ್ಪ ಸೆಕೆಂಡ್ ಸಹ ಕೂರೋದಿಲ್ಲ, ಅಷ್ಟು ಆಟ ಆಡ್ತಿರ್ತಾನೆ, ಅಷ್ಟು ತಲೆ ಮಾಡ್ತಿರ್ತಾನೆ. ಶಿವಪ್ಪ ನನ್ನ ಮಗನ ಲೈಫಲ್ಲಿ ಆರೋಗ್ಯ, ಆಯುಷ್ಯು ಎಲ್ಲ ಕೊಟ್ಟವನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಬೇಡ್ಕೊತೀನಿ. ಇನ್ನು ಪಾದಪೂಜೆ ಎಲ್ಲ ಮುಗ್ದಾದ್ಮೇಲೆ ಲಿಂಗ ಪೂಜೆ ಮಾಡಬೇಕಿತ್ತು. ಸೊ ಅದಕ್ಕೆಲ್ಲ ರೆಡಿ ಮಾಡ್ಕೊಂಡ್ವಿ. ಸೊ ಲಿಂಗ ಪೂಜೆ ಮಾಡೋದಕ್ಕೆ ನಾನು, ಅಮ್ಮ, ನಮ್ಮ ದೊಡ್ಡಮ್ಮ ಎಲ್ಲ ಸೇರಿ ಕೂತ್ಕೊಂಡು ಲಿಂಗ ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಪೂಜೆ ಎಲ್ಲ ಮುಗೀತು. ಸೊ ಶಿವರಾತ್ರಿ ಹಬ್ಬದ ಸಹ ಶಿವನ ನೋಡಲಿಲ್ಲ ಅಂದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸಲ್ಲ. ಸೊ ಹಾಗಾಗಿ ಶಿವನ ದೇವಸ್ಥಾನಕ್ಕೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಹೊರಟಿದ್ವಿ.
ಈ ದೇವಸ್ಥಾನಕ್ಕೆ ನಾವು ಚಿಕ್ಕವರಿದ್ದಾಗ ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಜನ ಬರ್ತಾಯಿದ್ವಿ, ಪ್ರಸಾದ ತರ್ತಿದ್ವಿ, ತಿಂತಿದ್ವಿ. ನೋಡೋದಕ್ಕೆ ದೇವಸ್ಥಾನ ಪುಟ್ಟದಾಗಿದ್ದು ತುಂಬ ಚೆನ್ನಾಗಿದೆ. ಮತ್ತು ಈ ವಿಗ್ರಹನ ಯಾವುದೇ ವಿಳುಮುಟ್ಟಿಯಿಂದ ಹೇಳ್ಬಿಟ್ಟು ಅದನ್ನ ಕೆತ್ತನೆ ಮಾಡಿಲ್ಲ, ಅದಾಗದೇ ಉದ್ಭವ ಆಗಿರೋ ದೇವಸ್ಥಾನ ಇದು. ಆಮೇಲೆ ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಹಾಗಿತ್ತು ಇವತ್ತಿನ ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.